ಪ್ರೀತಿಸಿ ಮದುವೆಯಾದ ಜೋಡಿಗೆ ಪೋಷಕರ ವಿರೋಧ. ಯುವತಿಯನ್ನ ಬಲವಂತವಾಗಿ ಕರೆದೊಯ್ದ ಪೋಷಕರು. ಪ್ರೀತಿಸಿದ ಪತ್ನಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರೇಮಿ. ಅವರಿಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟ ಪ್ರೇಮಿಗಳು. ಸುಮಾರು 5 ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿ ಮನೆಯವರ ವಿರೋಧದ ನಡುವೆ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ರು. ಆದ್ರೆ ಈ ಪ್ರೇಮ ವಿವಾಹಕ್ಕೆ ಯುವತಿಯ ಪೋಷಕರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಹೀಗಾಗಿ ಯುವತಿಯನ್ನ ಆಕೆಯ ಪೋಷಕರು ಬಲವಂತವಾಗಿ ಕರೆದೊಯ್ದಿದ್ದು ತನ್ನ ಪ್ರೇಮಿಗಾಗಿ ಯುವಕನೊಬ್ಬ ಅಲೆದಾಡುತ್ತಿದ್ದಾನೆ. ತನ್ನ ಅರ್ಧಾಂಗಿಗಾಗಿ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಹೀಗೆ ಮನೆಯವರ ವಿರೋಧದ ನಡುವೆ ದೇವಸ್ಥಾನದಲ್ಲಿ ಮದುವೆಯಾಗುತ್ತಿರುವ ಈ ಜೋಡಿಯ ಹೆಸರು ನವೀನ್ ಹಾಗೂ ರಮ್ಯಾ ಅಂತ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿ 26 ವರ್ಷದ ನವೀನ್ ಹಾಗೂ 19 ವರ್ಷದ ರಮ್ಯಾ ಸುಮಾರು 5 ವರ್ಷಗಳಿಂದ ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ರು. ಇಬ್ಬರದ್ದು ಬೇರೆ ಬೇರೆ ಜಾತಿ ಆಗಿದ್ದರಿಂದ ಇತ್ತೀಚೆಗಷ್ಟೇ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಆದರೆ ಈ ಮದುವೆ ಯುವತಿಯ ಪೋಷಕರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಹೀಗಾಗಿ ಯುವತಿಯ ಪೋಷಕರು ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು. ಅದರಂತೆ ನವಜೋಡಿಯು ಪೊಲೀಸ್ ಠಾಣೆಗೆ ಬಂದಿದ್ದ ವೇಳೆ ಯುವತಿ ರಮ್ಯಾಳನ್ನ ಆಕೆಯ ಪೋಷಕರು ಬಲವಂತವಾಗಿ ಆಕೆಯನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ನೀನು ಎಲ್ಲೇ ಇದ್ದರೂ ಬಿಡುವುದಿಲ್ಲ ಎಂದು ನವೀನ್ ಹಾಗೂ ಆತನ ಕುಟುಂಬಕ್ಕೆ ಯುವತಿಯ ಪೋಷಕರು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಯುವಕ ನವೀನ್ ಆರೋಪ ಮಾಡ್ತಾ ಇದ್ದಾರೆ. ಸರ್, 1 ತಿಂಗಳು ಬೇಕಾ ಸರ್ ಹುಡುಗಿನ ಕರ್ಸಕ್ಕೆ? ನಾವು 1 ತಿಂಗಳಿಂದ ಹೋಗ್ತಾ ಇದೀವಿ ಸ್ಟೇಷನ್ ಹತ್ರ. ಅವ್ರೇನು ರೆಸ್ಪಾನ್ಸ್ ಕೊಡ್ತಿಲ್ಲ ಪೊಲೀಸ್ ಅವರಲ್ಲಿ. ಗೌರಿಬಿದನೂರು ಸ್ಟೇಷನ್ ಅಲ್ಲಿ ನಾವು SP ಹತ್ರ ಹೋಗೋಣ ಅನ್ಕೊಂಡು SP ಸರ್ ಹತ್ರ ಹೋಗೋಣ ಅನ್ಕೊಂಡಿದ್ವಿ. SP ಸಾಹೇಬ್ರು ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅವ್ರ ಹತ್ರ ಹೋಗೋಣ ಅನ್ಕೊಂಡು ಇಲ್ಲಿ ನಮ್ಮ ಗೌರಿಬಿದನೂರು ಸ್ಟೇಷನ್ ಅಲ್ಲಿ ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ನಾವು ಇರೋದು ನಾನು ಒಬ್ನು, ನಮ್ಮ ಮನೆಗೆ ನಮ್ಮ ಅಮ್ಮವ್ರು ಒಬ್ಬರೇ ಇರೋದು, ನಮ್ಮ ತಂದೆಯವರಿಲ್ಲ. ನಮ್ಮ ತಂಗಿ ಮದುವೆ ಆಗಿದೆ. ನಾನು ಒಬ್ಬನೇ ದುಡಿಬೇಕು, ಇದು ಮಾಡಬೇಕು. ನಾನು ತಾಳಿ ಕಟ್ಟಿದ್ದೀನಿ ಹುಡುಗಿಗೆ. ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಇಬ್ಬರು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡ್ವಿ ಸರ್. ಇಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಅವರು ಬಲವಂತವಾಗಿ ನಾವೇ ಹೋಗಿ ಸ್ಟೇಷನ್ ಹತ್ರ ಹೋಗಿ ನ್ಯಾಯ ಕೇಳಕ್ ಹೋದ್ರೆ ಅವ್ರು ನಮ್ಗೆ 1 ತಿಂಗಳಿಂದ ನ್ಯಾಯ ಕೊಡಿಸಿಲ್ಲ. ಇವತ್ತು ಕರೆಸ್ತೀವಿ, ನಾಳೆ ಕರೆಸ್ತೀವಿ, 15 ದಿನ ಕರೆಸ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳು ಆಗೋಯ್ತು. ನಾವು ಕಾದು ಇವತ್ತು ಕರೆಸ್ತಾರೆ ಅಂತ ನಾವು ಸುಮ್ಮನೆ ಆಗೋಗಿ ಇದು ಮಾಡಿದ್ವಿ. ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅಂತ ನಾವು ಹುಡುಗಿನ ಕರೆಸಿ ನಮ್ಮ ಮುಂದೆ ಹುಡುಗಿಯನ್ನ ನಮ್ಮ ಮುಂದೆ ಅವ್ರ ಮನೆಯವ್ರು ಯಾರು ಇರಬಾರ್ದು ಜೊತೆಯಲ್ಲಿ. ನಾನು ಹುಡುಗಿ 1 5 ನಿಮಿಷ ನಾವು ಮಾತಾಡಿ ಇದು ಮಾಡ್ಕೊಂಡು ನಾವು ಹುಡುಗಿ ಏನು ಹೇಳಿದ್ರೆ ಡಿಸಿಷನ್ ಅದೇ ಆಗಲಿ. ಹುಡುಗಿ ಅವ್ರ ಮನೆ ಕಡೆ ಹೋದ್ರೆ ಅತ್ತೆ ಹೋಗ್ಲಿ, ಇಲ್ಲಾಂದ್ರೆ ನಮ್ಮ ಜೊತೆ ಬರಂಗಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ನೀನೇನೆಲ್ಲ ಮಾಡಕ್ಕೆ ಹುಡುಗಿ ಲಾಸ್ಟ್ಗೆ ಹುಡುಗಿಗೋಸ್ಕರ ಮೊನ್ನೆ ಸ್ಟೇಷನ್ ಹತ್ರ ಹಿಂಗೆ ಹೇಳಿ ಬಂದೆ ಸರ್, ನಂಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನನ್ಗೆ ಆದಂಗೆ ಬೇರೆಯವ್ರಿಗೆ ಆಗ್ಬಾರ್ದು ಅಂತ ನಾನು ವಿಷಯನ ತಗೊಂಡು ಹೋಗಿದ್ದೆ. ನಮ್ಮ ಮನೆಯವರು ಬಲವಂತವಾಗಿ ಹತ್ಕೊಂಡಿದ್ದಕ್ಕೆ ನಾನು ಸುಮ್ಮನೆ ಆಗೋದೆ. ಆಯ್ತು ಕರೆಸ್ತಾರೆ, ಹೇಳೋರಲ್ಲ ಹಾಸ್ಪಿಟ್ಲಾಗ ಐತೆ ಅಂತ, ಇನ್ನು 3 ದಿನ ಕರೆಸ್ತಾರೆ ಅಂತ ನಾನು ಸುಮ್ಮನೆ ಆಗೋದೆ. ಇಲ್ಲಾಂದ್ರೆ ನಾನು ಮೊನ್ನೆ ಸ್ಟೇಷನ್ ಮುಂದೆ ನಾನೆಲ್ಲ ಹೇಳಿದ್ದೀನಿ ಸರ್, ಹಿಂಗೆ ನನ್ಗಾದಂಗೆ ಯಾರಿಗೂ ಆಗ್ಬಾರ್ದು ಹಿಂಗೆ ಅಂತ ಹೇಳಿ ಬಂದು. ಇಲ್ಲಪ್ಪ 3 ದಿನಕ್ಕೆ ಕರೆಸ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರ ಇಲ್ಲ ಬುಧವಾರ ಕಳಿಸಿ ಅಂತ ಹೇಳಿದ್ದಾರೆ. ಅವರು ಕರ್ಸೋದ್ರಾಗ ಇಲ್ಲ, 1 ತಿಂಗಳಿಂದ ಕೇಳಿ ನಮಗೂ ಸಾಕಾಗಿದೆ ಸರ್. ನಮ್ಗೆ ನ್ಯಾಯ ಬೇಕು. ಹುಡುಗಿ ನಮ್ಮ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಷ್ಟೇ. 1 5 ನಿಮಿಷ ಬಂದು ಹುಡುಗಿ ನನ್ನ ಮುಂದೆ ಮಾತಾಡಬೇಕು. ಹುಡುಗಿ ಒಪಿನಿಯನ್ ಏನಿದ್ರೆ ಅವ್ರ ಮನೆ ಕಡೆ ಹೋದ್ರೆ ಅವರು ಆಯ್ತು, ನಾನು ಅಲ್ಲಿಗೆ ಸುಮ್ಮನೆ ಹೋಗ್ತೀನಿ. ನನ್ನ ಜೊತೆ ಬಂತ ನಾನು ನೋಡ್ಕೊತೀನಿ. ಎಷ್ಟೇ ಕಷ್ಟ ಆದರೂ ನಾನು ನೋಡ್ಕೊತೀನಿ. ನನಗೆ ಆ ಧೈರ್ಯ ಐತೆ. ನಂದು ಹೊಸೂರು, ಹುಡುಗಿದು ಹೊಸೂರು ಸರ್. ಅವರು ಬಲಜಿಗರು, ನಾವು ST. ಅವರು ಕ್ಯಾಸ್ಟ್ ಇದರಿಂದ ನಾವು ದಲಿತರು ಅಂತ ನಮ್ಗೆ ಅವ್ರ ಅಣ್ಣವ್ರು ಅದು ಇದು ಕೆಟ್ಟ ಇದ್ರಾಗೆ ಮಾತಾಡೋರೆ. ಆಯ್ತು ಅಂದ್ರೆ ಸುಮ್ಮನೆ ಆಗೋದ್ವಿ ಸರ್. ಏನು ಮಾತಾಡ್ಬಾರ್ದು ಯಾಕೆ ಅಂತ ಹುಡುಗಿ ಬರೋಕ್ಕೋಸ್ಕರ ನಾನು ಸುಮ್ಮನೆ ಆಗೋದಿದ್ದೆ. ಅವರು ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಷ್ಟು ವರ್ಷ? 5 ವರ್ಷ ಲವ್ ಮಾಡಿದ್ವಿ ಸರ್. ಮತ್ತೆ ಹುಡುಗಿ ಸಿಗ್ಲಿಲ್ಲ ಅಂತ ಏನು? ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಅಷ್ಟೇ ಸರ್. ನನ್ಗಾದಂಗೆ ಯಾರಿಗೂ ಆಗ್ಬಾರ್ದು. 1 ತಿಂಗಳಿಂದ ನಾನು ನ್ಯಾಯ ಕೇಳಿದ್ರು ನನಗೆ ನ್ಯಾಯ ಸಿಕ್ಕಿಲ್ಲ. 1 ತಿಂಗಳಿಂದ ಕೇಳ್ಕೊಂಡು ಹಿಂಗೆ ನನ್ಗಾದಂಗೆ ಬೇರೆಯವ್ರಿಗೂ ಹಾಗೆ ಆಗುತ್ತೆ. ಅದಕ್ಕೆ ನಾನೇ ಈಗ ಆಯ್ತು ನಂದೇ ಲಾಸ್ಟ್ ಅಂತ ನಾನು ಇದು ಮಾಡ್ಕೊಂತೀನಿ. ಇತ್ತ ಪ್ರೀತಿಸಿದ್ದ ಪತ್ನಿಯಿಂದ ದೂರವಿರುವ ನವೀನ್ ಇದೀಗ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾರೆ. ಆದರೆ ಯುವತಿಯ ಪೋಷಕರು ಆಂಧ್ರಪ್ರದೇಶದ ಹಿಂದೂಪುರ ಪೊಲೀಸ್ ಠಾಣೆಯಲ್ಲಿ ನವೀನ್ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ. ಈ ಗೊಂದಲದ ನಡುವೆ ಪೊಲೀಸರು ಕಳೆದ 1 ತಿಂಗಳಿನಿಂದ ಕೇವಲ ಸಬೂಬು ಹೇಳುತ್ತಾ ಕಾಲ ಕಳೀತಾ ಇದ್ದು
ನನಗೆ ನ್ಯಾಯ ಸಿಗದಿದ್ರೆ ಪೊಲೀಸ್ ಠಾಣೆ ಮುಂಭಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಆಕ್ರೋಶ ಹೊರಹಾಕುತ್ತಿದ್ದಾನೆ. ಇದು ಬಂದಿದ್ದೀವಿ ಸ್ಟೇಷನ್ಗೆ. ಮೊನ್ನೆ ಬಂದಾಗ ಅವರು SP ಸಾಹೇಬ್ಗೂ ಅವ್ರಿಕೊಂಡು ಹುಡುಗಿ ಕರೆಸಿವಿ ಅಂತಂದರು. ಕರೆಸಿ ಇದು ಮಾಡ್ತೀವಿ ಅನ್ನೋದ್ರೆ ಹುಡುಗಿ ಹುಷಾರಿಲ್ಲ, ಹಿಂದೂಪುರದಾಗ ಇದು ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ಹಿಂದೂಪುರದಾಗ ನೋಡ್ಕೊಬರೋಣ ಹೋಗಿ ಆ ಹುಡುಗಿ ಐತೋ ಇಲ್ವೋ, ಚೆನ್ನಾಗೈತೋ ಇಲ್ವೋ ಅಂತ ನಾವು ಅಂದ್ಕೊಂಡ್ವಿ. ತಿರ್ಗಿ ನಮ್ಮ ಅತ್ತೇನು, ನನ್ನ ತಂಗಿ, ನಮ್ಮ ಅಕ್ಕ ಇವರೆಲ್ಲ ಹೋಗಿದ್ರೆ ಅವ್ರನ್ನ ಹೋಗ್ಬಿಟ್ಟು ಯಾರೋ ಇನ್ನೊಬ್ರು ಕೇಳವ್ರೆ ಆ ಹುಡುಗಿಯವ್ರ ಮನೆಯಲ್ಲಿ ಅಂತ ಕೇಳಿದ್ರೆ, ಒಬ್ರಿಗೊಬ್ರು ಜುಟ್ಟುಳು ಇಟ್ಕೊಂಡು ಹೋಗ್ಬಿಟ್ಟು ಲತೀಶ್ ಎಂಬವನು, ಅವ್ರ ಅಣ್ಣ, ಅವ್ರ ಮಾವ, ಅವರಿಬ್ಬರು 4 ಜನನು ಇವರಿಬ್ಬರು ಹೆಂಗಸರನ್ನು ಬರೆದ್ಬಿಟ್ಟು ಬಾಯಿಗೆ ಬಟ್ಟೆ ಇಕ್ಬಿಟ್ಟು ಬರೆದ್ಬಿಟ್ಟು ಬ್ಲಡ್ಗಳೆಲ್ಲ ಬಂದು ಬ್ಲಡ್ ಒರೆಸ್ಕೊಂಡ್ಬಿಡ್ರಿ, ಸ್ಟೇಷನ್ ಹತ್ರಕ್ಕೆ ಹೋಗ್ಬೇಕು, ಇವಾಗ ಬ್ಲಡ್ ಎಲ್ಲ ಒರೆಸ್ಕೊಂಡ್ಬಿಡಿ, ಬ್ಲಡ್ ಒರೆಸ್ಕೊಂಡು ಸ್ಟೇಷನ್ ಹತ್ರಕ್ಕೆ ನಡೀರಿ, ಈ ಹುಡುಗಿ ಎಸ್ಕೇಪ್ ಮಾಡೋಕೆ ಬಂದಿರೋದು ನೀವು ಅಂತೇಳಿ ಅವ್ರಿಗೆ ಎಲ್ಲಾನು ಬ್ಲಡ್ ಒರೆಸ್ಕೋರಂಗೆ ಆಗ್ಬಿಟ್ಟು ಇದು ಮಾಡಿಬಿಟ್ಟವ್ರೆ. ನನಗೂ ಕರೆಸಿದ್ರು, ನಾವು ನವೀನ ಕರ್ಕೊಂಡು ಬಂದು ಅವ್ನಿಗೆ ಸೈನ್ ಮಾಡಬೇಕು ಅಂದರು. ಅವನು ಬಂದಿಲ್ಲ, ಪ್ರಾಣಕ್ಕೆ ಭಯ ಆಗಿ ಅವ್ನು ಬಂದಿಲ್ಲ. ಬಿಡಪ್ಪ ನಾನೇ ಹೋಗೋಣ ಅಂತ ನಾನು ಹೋದೆ. ಅವ್ನು ಬರೋವರೆಗೂ ಸ್ಟೇಷನ್ ಹತ್ರ ನೀವು ಕೂತ್ಕೋ, ಸ್ಟೇಷನ್ ಹತ್ರ ನೀವು ಕೂತ್ಕೊಂಡ್ರೆ ಅವನೇ ಬರ್ತಾನೆ ಅಂಥೇಳಿ ನನಗಿಸ್ಕೊಂಡಿದ್ರು. ಸ್ಟೇಷನ್ ಹತ್ರ ನಾನಿದ್ದೆ, ಅಲ್ಲಿ ಈಚೆ ಕಡೆ ಬಂದಿದ್ರೆ ಅವ್ರದ್ದು ಮಾವ ಅಂಬವನು, ಆ ಹುಡುಗಿಯವ್ರ ಮಾವ ಅಂಬವನು, ಲತೀಶ್ ಅವ್ರ ಮಾವ ಎದೆಗೆ ಸರಿಗೆ 2-3 ಏಟು ಎದೆಗೆ ಗುದ್ದುಬಿಟ್ಟವನೆ. ಕಾಂಪೌಂಡ್ ನನಗೆ ಗುದ್ದುಬಿಟ್ಟವನೆ ಎದೆಗೆ. ನೀನು ಎಷ್ಟು ಕೋಟಿಗಳಿಗಿದ್ದೀಯಾ, ಎಷ್ಟಕ್ಕಿದ್ದೀಯಾ ನೀನು, ಎಷ್ಟು ಕೋಟಿಗಳಿಗಿದ್ದೀಯಾ ನೀನು, ಅವ್ನು ಸಪೋರ್ಟ್ ಬರ್ತಾ ಇದೆಯಾ ಅಂಥೇಳಿ ಇವನು ಲತೀಶ್ ಎಂಬವನು ಇವಂದೇ ಎಲ್ಲ ಕಾರಣ ಅಂತೇಳ್ಬಿಟ್ಟು ಅವನ್ನೆಲ್ಲ ಇದು ಮಾಡ್ತಾವನೆ. ಪ್ರಾಣ ಭಯಂಕರ ಅಂದರೆ ಇವರಿಂದನೇ ಸರ್ ನಮ್ಗೆ ಇದಾಗ್ತಾ ಇರೋದು. ಅವನ್ನ ಈ ಸೈನ್ ಮಾಡಬೇಕು ಬಾ ಅಂತೇಳ್ಬಿಟ್ಟು ಅವ್ನು ಕಡಿಮೆ ಮಾಡೋದಕ್ಕೆ ಇದು ಮಾಡ್ತಾರೆ. ಏನಾಗ್ಬೋದು ಸ್ಟೇಷನ್ ಹತ್ರ ಹೋದ್ರೆ? ಸ್ಟೇಷನ್ ಹತ್ರ ಹೋದ್ರೆ ಅವ್ರು ಸ್ಟೇಷನ್ ಹತ್ರ ಹೋದ್ರೆ ನಾವೇನಾಗ ಹೋಗ್ತೈತೆ ಅಂದ್ರೆ ಅವರು ಹೋಗ್ತಿ ಪೊಲೀಸವ್ರು ಬರೋವರೆಗೂ ನಾವು ಒಳಕ್ಕೂ ಇರೋಣ ಅಂದ್ರೆ ಈಗ ಬರ್ತಾರೆ, ಒಂದು 40-50 ಜನ ಇರ್ತಾರೆ. ಬಂದು ಒಬ್ಬ ನಡ್ಕೊ ಬರೋದು, ಕಡ್ಮಾಡ್ರಿ ಅವನ್ದು ಅಂತ ಹೇಳ್ಬಿಡೋದು. ನಮಗ್ ಕಡ್ಮಾಡೋದಕ್ಕೆ ಅವ್ರು ಸೈನ್ ಮಾಡ್ಬೇಕು ಅಂತ ಸಾಹೇಬ್ರ ಹತ್ರ ಕುತ್ಕೊಂಡವ್ರೆ. ಒಟ್ನಲ್ಲಿ ಪ್ರೇಮಿಗಳಿಗೆ ಅಡ್ಡಿಯಾಗಿರೋ ಪೋಷಕರ ಬಳಿ ಇರೋ ಯುವತಿಯನ್ನ ಪೊಲೀಸ್ ಠಾಣೆಗೆ ಕರೆಸಿ ಸ್ವಇಚ್ಛೆಯಂತೆ ಯುವತಿಯನ್ನ ತನ್ನ ಗಂಡನೊಂದಿಗೆ ಕಳುಹಿಸುವ ಮೂಲಕ ಪ್ರೇಮಿಗಳ ಪ್ರೀತಿಯನ್ನ ಉಳಿಸಿಕೊಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.